टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಈಗ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯ ಏನೇನು ಇವತ್ತು ಮಧ್ಯಾಹ್ನ ಆರಂಭವಾಗುತ್ತೆ. ಈಗಾಗಲೇ ಜನರಲ್ಲಿ ರೋಚಕತೆ ಕೂಡ ಕಾತರತೆ ಕೂಡ ಜಾಸ್ತಿ ಆಗಿದೆ. ನಮ್ಮ ಪ್ರತಿನಿಧಿ ಪ್ರತಿಮಾ ಜಾಯ್ನ್ ಆಗಿದ್ದಾರೆ ಬೆಂಗಳೂರಿನ ನ್ಯಾಷನಲ್ ಕಾಲೇಜ್ ಗ್ರೌಂಡ್ನಿಂದ. ಎಸ್ ಪ್ರತಿಮಾ, ಓ ಟು ಯು. ಅಲ್ಲಿರುವಂತಹ ನಿಮ್ಮ ಜೊತೆ ಅಭಿಮಾನಿಗಳೇನಿದ್ದಾರೆ, ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲರೂ ಆಲ್ರೆಡಿ ಜೋಶ್ನಲ್ಲಿರೋದನ್ನ ನೋಡ್ತಾ ಇದ್ದೀವಿ ನಾವು. ಮಾತಾಡಿಸಿ ಅವರಿಗೆ, ಹೇಗಿದೆ ಅವರಲ್ಲಿ ಆ ಕಾತರತೆ? ಎಸ್ 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 ರೆಹಮಾನ್, ಬಹಳ ದೊಡ್ಡ ಜೋಶ್ ಇದೆ ಇಲ್ಲಿ. ಯಾಕಂದ್ರೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂದ್ರೆ ನಮಗೆ ಗೊತ್ತೇ ಇದೆ, ಒಂದು ಯುದ್ಧದ ರೀತಿಯಲ್ಲಿ ಅಂತೇಳಿ. ಎಸ್ ಬಿಟ್ಟ ಹೇಳಿ, ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇವತ್ತಿರುವಂತದ್ದು ಎಷ್ಟು ಎಕ್ಸೈಟ್ ಇದೆಯಾ? ತುಂಬಾ ಎಕ್ಸೈಟ್ಮೆಂಟ್ ಇದೆ. ವಿರಾಟ್ ಕೊಹ್ಲಿ ಅವರು ಸೆಂಚುರಿ ಹೊಡಿಬೇಕು ಅಂತ ಆಸೆ ಪಡ್ತೀನಿ ಇವತ್ತು. ಮತ್ತೆ ಎಲ್ಲಾ ಪ್ಲೇಯರ್ಸ್ ಚೆನ್ನಾಗಿ ಆಡ್ಲಿ, ಇಂಡಿಯಾ ಗೆಲ್ಲಿ ಅಂತ ಆಸೆ ಇದೆ. ಎಸ್ ರೆಹಮಾನ್, ಪ್ರತಿಯೊಬ್ರು ಕೂಡ ಆಶಿಸೋದು ಭಾರತ ಗೆಲ್ಲಿ ಅಂತ. ನೀವೇನ್ ಹೇಳ್ತೀರಾ ಮೇಡಮ್, ಯಾರು ಚೆನ್ನಾಗಿ ಆಡ್ಬೋದು? ವಿರಾಟ್ ಎಲ್ಲರೂ ಚೆನ್ನಾಗಿ ಆಡ್ತಾರೆ, ಬಟ್ ತುಂಬಾ ಇಷ್ಟ ವಿರಾಟ್ ಕೊಹ್ಲಿ ಅಂದ್ರೆ ನಂಗೆ ತುಂಬಾ ಇಷ್ಟ. ಅಲ್ಲ, ಈಗ ಬರ್ಲಿ ಅದೇ ಹೇಳ್ಕೊಳ್ಳೋದು. ಚೆನ್ನಾಗಿ ಆಡ್ತಾ ಇದ್ದಾರೆ, ಹಾಗೆ ಚೆನ್ನಾಗಿ ಆಡ್ಲಿ. 2017ರಲ್ಲಿ ನಾವು ನೋಡಿದ್ವಿ ಏನಾಗಿತ್ತು ಅಂತ ಅನ್ನೋದು. ಅದು ರಿಪೀಟ್ ಆಗಬಾರ್ದು ಅಂತ ಪ್ರತಿಯೊಬ್ಬರು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಈ ಬಾರಿ ಹೇಗೆ ಆಡ್ಬೇಕು, ಯಾರು ಚೆನ್ನಾಗಿ ಆಡ್ತಾರೆ, ರೋಹಿತ್ ಪಡೆ ಎಷ್ಟು ಸಮರ್ಥ ಅಂತೀರಿ? ರೋಹಿತ್ ಶರ್ಮಾ ಇವತ್ತು ಸೆಂಚುರಿ ಹೊಡಿತಾರೆ, ವಿರಾಟ್ ಕೊಹ್ಲಿನೂ ಸೆಂಚುರಿ ಹೊಡಿತಾರೆ. ವಿರಾಟ್ ಆಟ ಪಾಕಿಸ್ತಾನ ಗೋತಾ ಇವತ್ತು. ಲಾಸ್ಟ್ ಟೈಮ್ ನಾನು ನೋಡಿದ್ವಿ ಯಾವ ರೀತಿ ಆಟ ಆಗಿತ್ತು ಅಂತ ಅನ್ನೋದು. ಈ ಬಾರಿ ಪಾಕಿಸ್ತಾನಕ್ಕೆ ಈಗ ಫಸ್ಟ್ ಮ್ಯಾಚ್ ಸೋತ್ ಬಿಟ್ಟಿದೆ, ಹಾಗಾಗಿ ಸೆಕೆಂಡ್ ಮ್ಯಾಚ್ ಅಲ್ಲಿ ಮತ್ತೆ ವಾಪಸ್ ಬರ್ಬೋದು, ಕಮ್ ಬ್ಯಾಕ್ ಮಾಡ್ಬೋದು ಅಂತಾರೆ. ಕಮ್ ಬ್ಯಾಕ್ ಆಗುತ್ತಾ ಅಥವಾ ಮನೆಗೆ ಹೋಗ್ತಾರಾ? ಇಲ್ಲ ಮೇಡಮ್, ಆಗಲ್ಲ ಮೇಡಮ್. ಯಾಕಂದ್ರೆ ಇಂಡಿಯಾ ತುಂಬಾ ಪ್ರಾಕ್ಟೀಸ್ ಮಾಡ್ತಾರೆ ಮೇಡಮ್, ತುಂಬಾ ಕಷ್ಟ ಪಡ್ತಾರೆ. ಅದು ವಿರಾಟ್ ಕೊಹ್ಲಿ ನಂಗೆ ತುಂಬಾ ಎಮೋಷನ್ ಮೇಡಮ್. ಆಕ್ಚುಲಿ ಅವರೆಲ್ಲ ಎಷ್ಟು ಕಷ್ಟ ಪಡ್ತಾರೆ ಗೊತ್ತಾ. ವಿರಾಟ್ ಕೊಹ್ಲಿ ಅವ್ರು ಈ ಸತಿ ಗೆಲ್ತಾರೆ ಮೇಡಮ್, ಈ ಸತಿ ಗೆಲ್ತಾರೆ. ಇಂಡಿಯಾ ಪಕ್ಕ ಗೆಲ್ತಾರೆ ಮೇಡಮ್, ಈ ಸತಿ ಇಂಡಿಯಾ ಪಕ್ಕ ಗೆಲ್ತಾರೆ. ರೆಹಮಾನ್ ಗಮನಿಸ್ತಾ ಇದ್ದೀರಿ, ಈ ಕ್ರಿಕೆಟ್ ಒಂದು ರೀತಿಯಲ್ಲಿ ನಿಜಕ್ಕೂ ಕೂಡ ಇಮೋಷನ್ ಭಾರತೀಯರ ಪಾಲಿಗೆ. ಅದರಲ್ಲೂ ಇಂಡಿಯಾ ಪಾಕ್ ಮ್ಯಾಚ್ ಅಂತಂದ್ಮೇಲೆ ಅದ್ರ ತೂಕ ಮತ್ತೊಂದು ಲೆವೆಲ್ಗೆ ಇರುತ್ತೆ. ಹಾಗಾಗಿ ಪ್ರತಿಯೊಬ್ರು ಆಶಿಸ್ತಾ ಇರೋದು ಇಂಡಿಯಾ ಗೆಲ್ಲಿ ಅಂತ. ನೋಡ್ಬೇಕು, ಫಿಂಗರ್ಸ್ ಅಕ್ರಾಸ್. ನಿಜ ಪ್ರತಿಮಾ, ಥ್ಯಾಂಕ್ ಯು. ಸೊ ಒಟ್ನಲ್ಲಿ ಭಾರತ ಪಾಕಿಸ್ತಾನ ಮ್ಯಾಚ್ ಅಂತ ಹೇಳಿದ್ರೆ ಪ್ರತಿಮಾ ಹೇಳ್ತಾ ಇದ್ದ ಹಾಗೆ ಇದು ಬರೀ ಮ್ಯಾಚ್ ಅಲ್ಲ, ಇದೊಂದು ಇಮೋಷನ್.